ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ಹಿರಿಯರಿಗೆ ಪೂಜೆ ಮಾಡ್ತಾ ಇದ್ವಿ. ಫಸ್ಟು ನಮ್ಮ ಅತ್ತೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಹೋಗಿದ್ದು ನಮ್ಮ ಮಮ್ಮಿ ಮನೆಗೆ. ನಮ್ಮ ಮಮ್ಮಿನೂ ಒಬ್ಬರೇ ಮಾಡ್ತಾ ಇರ್ತಾರಲ್ವ, ಸೊ ಅದಕ್ಕೆ ಬೇಗ ಬೇಗ ಅಲ್ಲಿ ಪೂಜೆ ಮುಗಿಸ್ಕೊಂಡು ಸೀದಾ ನಾನು ನಮ್ಮ ಮಮ್ಮಿ ಮನೆಗೆ ಬಂದೆ. ನಾನು ಬಂದು ಮುದ್ದೆ ಒಂದು ಮಾಡಿದೆ, ಆಮೇಲೆ ಪಲ್ಯ ಎರಡು ಪಲ್ಯನ ಒಗ್ಗರಣೆ ಮಾಡಿ ಕೊಟ್ಟೆ ನಮ್ಮ ಮಮ್ಮಿಗೆ. ನಾನು ಎಲ್ಲ ಕಟ್ ಮಾಡಿ ಕೊಟ್ಟರು. ನಮ್ಮ ಡ್ಯಾಡಿಗೆ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ, ಸೊ ಅದನ್ನು ತರಿಸಿ ನಾವು ಇಟ್ಟಿದ್ವಿ. ಆ್ಯಪಲ್ ಕೇಕು, ಆಮೇಲೆ ಇನ್ನೊಂದು ಕೇಕು, ಅವೆಲ್ಲ ಇಷ್ಟ ನಮ್ಮ ಡ್ಯಾಡಿಗೆ. ಪೂಜೆ ಎಲ್ಲ ಆದಮೇಲೆ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಆ್ಯಂಡ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಮೂವಿ ನೋಡಿಕೊಂಡು ತಿಂತಾಯಿದ್ವಿ. ನಮ್ಮ ಅಣ್ಣ ಹಾಕಿದ್ರು. ಆ್ಯಂಡ್ ನಮ್ಮ ಆದ್ಯ ರಾಗಿ ಮುದ್ದೆ ತಿಂತಾಯಿದ್ದಾಳೆ. ರಾಗಿ ಸರಿ ತಿಂತಾಳೆ, ರಾಗಿ ಮುದ್ದೆ ತಿನ್ನಲ್ಲ, ಏನೋ ಇವತ್ತು ತಿಂತಾಯಿದ್ಲು. ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ನವರಾತ್ರಿಗಳು ನಡೀತಿತ್ತು, ಸೊ ಅದಕ್ಕೋಸ್ಕರ ಮೌನಿಕಾ ಮತ್ತು ಕೀರ್ತನೂ ಸಹ ಬಂದಿದ್ದರು. ಸೊ ಅವರೂ ಕರೆದ್ರು, ಬಾ ಬಂದು ಹೊತ್ತೆ ಹೋಗೋಣ ಅಂತ ಹೇಳಿ. ಸೊ ಅದಕ್ಕೆ ಬಂದ್ರಿ. ಆ್ಯಂಡ್ ದೇವರನ್ನ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. 10 days ನವರಾತ್ರಿಗಳಿಗೂ ಅಷ್ಟೇ ಸೀರೆ ಉಡಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು. ಡಿಫರೆಂಟ್ ಥೀಮ್ಗಳಲ್ಲಿ ದೇವರನ್ನ ಅಲಂಕಾರ ಮಾಡ್ತಾಯಿದ್ರು. ಇದು ನೆಕ್ಸ್ಟ್ ಡೇ ನಾವು ಪೂಜೆ ಕೊಟ್ಟಿದ್ವಿ, ಸೊ ಆಗ ಹೋಗಿದ್ದು. ಹಾಗೆಯೇ ಇಲ್ಲಿಗೇನೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ. ಹಾಗೆ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೂ ಹೋಗಿದ್ವಿ. ಅಲ್ಲೂ ಅಷ್ಟೇ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವದಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಬಂದು ಬೊಂಬೆಗಳನ್ನೆಲ್ಲ ಇಟ್ಟಿದ್ರು, ದಸರಾ ಬೊಂಬೆಗಳನ್ನ. ಸೊ ಹಾಗೆ ಕ್ಲಿಪ್ಪಿಂಗ್ಸ್ನ ಹಿಡ್ದಿದ್ದೀನಿ. ವಿಡಿಯೋನ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇನ್ನೊಂದೇನು ಅಂತ ಅಂದರೆ, ಈ ವರ್ಷ ಅಂದ್ಕೊಳ್ತೀನಿ ಈ ಥರ ಬೊಂಬೆಗಳನ್ನೆಲ್ಲ ಇಟ್ಟು ರೆಡಿ ಮಾಡಿರೋದು ಚೆನ್ನಾಗಿತ್ತು ನೋಡೋದಕ್ಕೆ. ಹೋಗಿ ನಾವು ಇವತ್ತು ಗಡ್ಡ ಮಾಲ್ಗೆ ಹೋಗ್ತಾ ಇದ್ದೀವಿ. ದಸರಾ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ, ಸೊ ಅದಕ್ಕೆ ಹೋದ ವರ್ಷನೂ ಹೋಗಿದ್ವಿ, ಸೊ ಈ ವರ್ಷನೂ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ನಮ್ಮ ಅದೇ ಒಂದು ಸಖತ್ ಎಕ್ಸೈಟೆಡ್ ಆಗಿದ್ಲು ಹೋಗೋದಕ್ಕೆ, ಯಾಕಂತಂದರೆ ಅಲ್ಲಿ ಟ್ರೈನ್ ನೋಡ್ಬಿಟ್ಟಿದ್ಲು. ಸೊ ಹಾಗಾಗಿ ನಾವು ಹೇಳಿದ್ರಿ ಫಸ್ಟ್ ಒಳಗಡೆ ಹೋಗ್ಬಿಟ್ಟು ಬರೋಣ, ಗೊಂಬೆಗಳಿಟ್ಟಿದ್ದಾರೆ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಆ್ಯಂಡ್ ಗೊಂಬೆಗಳು ಈ ಸಲ ಸ್ವಲ್ಪ ಕಮ್ಮಿ ಇಟ್ಟಿದ್ದಾರೆ. ನಾವು ಹೋದ್ಸಲಿ ಹೋದಾಗ ತುಂಬ ಜಾಸ್ತಿ ಗೊಂಬೆಗಳನ್ನೆಲ್ಲ ಇಟ್ಟಿದ್ರು, ಬಟ್ ಈ ಸಲ ಕಮ್ಮಿ ಇಟ್ಟಿದ್ರು. ಬಟ್ ಚೆನ್ನಾಗಿತ್ತು. ಹೋಗಿ ನೋಡ್ಕೊಂಡು ಬಂದ್ರಿ. ಮಾಲು ಹತ್ರ ಇದೆ, ಸೊ ಹೋಗಿ ನೋಡ್ಕೊಂಡು ಬರೋಕ್ಕೇನು ಅಂತ ಹೇಳಿ ಹೋಗಿ ನೋಡ್ಕೊಂಡು ಬಂದಿದ್ದು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಂಗೂ ಆಯಿತು. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಆ್ಯಂಡ್ ಅದೇ ಟ್ರೈನಾಗ ಹೋಗಬೇಕು ಅಂತ ಹೇಳಿ ಹೋದ್ಲು. ಅದೇ ಬೇಬಿ ಆಗೋ ಖುಷಿ ಆಯ್ತಾ? ನೆಕ್ಸ್ಟ್ ಏನು ಆಡ್ತೀಯಾ? ನನಗೆ ಕಾರ್ ಓಡಿಸ್ಬೇಕಂತೆ, ಸೊ ಅದಕ್ಕೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ನಾನು ಬೇಕಾಗೇ ಇಲ್ಲ ನಮ್ಮ ಮಾದಿನ್ಗೆ, ಅವ್ರ ಡ್ಯಾಡಿ ಇದ್ರೆ ನಾನು. ಬಾಯ್. ನಾವು ಎಲ್ಲಾದರೂ ಬೇರೆ ಕಡೆ ಊಟನ ಟ್ರೈ ಮಾಡೋಣ ಅಂತ ಹೇಳಿ ಚೂಲಾ ಚೌಕೆ ದೇ ಡಾಬಾಗೆ ಹೋಗಿದ್ವಿ. ಸರ್ಜಾಪುರ ರೋಡ್ ಹತ್ರ ಇರೋದು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹತ್ರ ಬೆಲ್ಲೆಲ್ಲ ಇಟ್ಟಿದ್ರು. ಅವ್ರು ಅದನ್ನು ಕ್ಲಿಕ್ ಮಾಡಿದ್ರೆ ಅವರು ಬರ್ತಾರೆ. ಸೊ ನಮ್ಮ ಆದ್ಯ ಅಂತೂ ಕ್ಲಿಕ್ ಮಾಡ್ತಾಯಿದ್ರು, ಅವ್ರು ಅಲ್ಲಿಂದನೇ ನೋಡ್ತಿದ್ರು. ಆ್ಯಂಡ್ ನಮಗೂ ಅದನ್ನು ಲೈಕ್ ಪ್ರೆಸ್ ಮಾಡ್ತಾ ಇರಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ ಒಂದೊಂದು ಸಲ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಯುನೀಕ್ ಆಗಿತ್ತು. ನವರಾತ್ರಿ ಟೈಮಲ್ಲಿ ನಾವು ಯೂಶ್ವಲಿ ನಾನ್ ವೆಜ್ ತಿನ್ನೋದಿಲ್ಲ, ಸೊ ನಾವು ವೆಜ್ ಆರ್ಡರ್ ಮಾಡಿದ್ದು. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ಜೇ ತಿಂತಾಯಿದ್ರು. ಅದಕ್ಕೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬಂದು ನಾನ್ ವೆಜ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇನ್ನಂತೂ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಒಂದು 3 months ಟೈಮ್ ಪಾಸ್ ಆಗುತ್ತೆ ಬಿಗ್ ಬಾಸ್ ನೋಡಿಕೊಂಡು. ಸೊ ಬಿಗ್ ಬಾಸ್ ನೋಡ್ತಾ ಇದ್ವಿ ರಾತ್ರಿ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.